ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಿವತ್ತೆಲ್ಲ ಹೋಗ್ತಿದ್ದೀವಿ ಅಂದರೆ ನಮ್ಮ ಅಪ್ಪ ಅಮ್ಮದು 28ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ನಾವಿವತ್ತು ರಾಮೇಶ್ವರಂ ಕೆಫೆಗೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಏನು ವಿಷಯ ಅಂದರೆ ಅವ್ರದ್ದು ಮ್ಯಾರೇಜ್ ಆ್ಯನಿವರ್ಸರಿ ಅಂತ ಅವ್ರಿಗೆ ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿದೆ. ಮಾರ್ನಿಂಗ್ ನಮ್ಮಮ್ಮ ಫ್ರೆಂಡ್ ಅವ್ರಿಗೆ ವಿಶ್ ಮಾಡಿದಾಗ ಅವ್ರಿಗೆ ನೆನಪಾಗಿದೆ. ಇಬ್ಬರೂ ಮರ್ತೋಗ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಈ ಸತಿ ಏನು ಸ್ಪೆಷಲಾಗಿ ಪ್ಲ್ಯಾನ್ ಮಾಡಲಿಲ್ಲ. ಯಾವಾಗಲೂ ಬೇರೆ ಹೋಟೆಲ್ಸ್ನಲ್ಲಿ ನಾರ್ತ್ ಇಂಡಿಯನ್ ತಿಂದು ಬೋರ್ ಆಗಿತ್ತು. ಸೊ ಅದಕ್ಕೆ ರಾಮೇಶ್ವರಂ ಕೆಫೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಯೂಶ್ವಲಿ ರಾಮೇಶ್ವರಂ ಕೆಫೆಗೆ ಜಾಸ್ತಿ ವಿಸಿಟ್ ಮಾಡ್ತೀವಿ. ಬಿಕಾಸ್ ಅಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೆ ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರೋದು ಯೂಸ್ ಮಾಡ್ತಾರೆ ಪ್ರಾಡಕ್ಟ್ಸ್. ನಾನಿಲ್ಲಿ ಫಸ್ಟ್ ಆರ್ಡರ್ ಮಾಡಿದ್ದು ಟೊಮೆಟೊ ಬಾತ್. ನಮ್ಮಮ್ಮ ಪುಳಿಯೋಗರೆ ಆರ್ಡರ್ ಮಾಡಿದ್ರು. ಟೊಮೆಟೊ ಬಾತ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಮಸಾಲ ಪರ್ಫೆಕ್ಟಾಗಿ ಹಾಕಿದ್ರು ಆ್ಯಂಡ್ ಟೊಮೆಟೊ ಫ್ಲೇವರ್ ತುಂಬ ಚೆನ್ನಾಗಿ ಸಿಗ್ತಿತ್ತು. ಇನ್ನು ಪುಳಿಯೋಗರೆ ಬಗ್ಗೆ ಹೇಳಬೇಕಂದ್ರೆ ನಾನು ತುಂಬ ಸತಿ ಇವ್ರ ಹೋಟೆಲ್ನಲ್ಲಿ ಪುಳಿಯೋಗರೆ ಟೇಸ್ಟ್ ಮಾಡಿದ್ದೀನಿ. ಪುಳಿಯೋಗರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಆ ಫ್ಲೇವರ್ನ ಯಾರೂ ಕೊಡೋಕ್ಕಾಗಲ್ಲ. ನಾನು ತುಂಬ ಬೇರೆ ಹೋಟೆಲ್ನಲ್ಲಿ ತಿಂದಿದ್ದೀನಿ. ಯಾವ ಹೋಟೆಲ್ನಲ್ಲೂ ಆ ಥರ ಇರೋದಿಲ್ಲ. ಆ ಥರ ಟೇಸ್ಟ್ ಕೊಡ್ತಾರೆ. ಹುಳಿ, ಖಾರ, ಸ್ವೀಟು ಎಲ್ಲ ಪರ್ಫೆಕ್ಟಾಗಿರುತ್ತೆ ಪುಳಿಯೋಗರೆನಲ್ಲಿ. ಆ್ಯಂಡ್ ಪುಳಿಯೋಗರೆ ಕಲರ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿರುತ್ತೋ ಆ್ಯಂಡ್ ಆ ಪುಳಿಯೋಗರೆ ಪೌಡರ್ ಫ್ಲೇವರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ನಮ್ಮ ಅಜ್ಜಿ ಇಲ್ಲಿ ಆನಿಯನ್ ದೋಸೆ ಆರ್ಡರ್ ಮಾಡಿದ್ದಾರೆ. ನಾನು ಇದಕ್ಕೂ ಮುಂಚೆ ಆನಿಯನ್ ದೋಸೆ ಕೂಡ ತಿಂದಿದ್ದೀನಿ ಇವ್ರ ಹೋಟೆಲ್ನಲ್ಲಿ. ತುಂಬ ಚೆನ್ನಾಗಿರುತ್ತೆ. 2 ಬೇಬಿ ದೋಸೆ ಥರ ಕೊಡ್ತಾರೆ. ದೋಸೆನ ಚೆನ್ನಾಗಿ ರೋಸ್ಟ್ ಮಾಡ್ತಾರೆ ಸೊ ದಟ್ ಆನಿಯನ್ಸ್ ಎಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಅದು ತಿನ್ನೋದಕ್ಕೆ ಚೆನ್ನಾಗಿ ಫೀಲ್ ಆಗುತ್ತೆ. ನೀವು ಒಳಗಡೆ ಹೈಜೀನ್ ಕೂಡ ನೋಡ್ಬೋದು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಓಪನ್ ಕಿಚನ್ ಇರುತ್ತೆ ಇವ್ರದ್ದೆಲ್ಲ ಕಡೆನೂ. ಮೇನ್ ನಂಗೆ ಅದೇ ಇಷ್ಟ ಆಗೋದು. ಲೈಕ್ ಒಂದೊಂದು ಹೋಟೆಲ್ನಲ್ಲಿ ಕಿಚನ್ ನೋಡಿದ್ರೆ ಒಂಥರ ಅನಿಸುತ್ತೆ, ಬಟ್ ಇವ್ರ ಹೋಟೆಲ್ನಲ್ಲಿ ಕಿಚನ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ನಮ್ಮ ಅಜ್ಜಿ ಇಲ್ಲಿ ವಡಾ ಮತ್ತು ಇಡ್ಲಿ ಆರ್ಡರ್ ಮಾಡಿದ್ದಾರೆ. ಇಡ್ಲಿನೂ ಅಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ಇಡ್ಲಿಗೆ ಇವರು ನುಗ್ಗೆಕಾಯಿ ಸಾಂಬಾರು ಕೊಡ್ತಾರೆ. ಎಲ್ಲ ಕಡೆ ನಾರ್ಮಲ್ ಸಾಂಬಾರು ಕೊಡ್ತಾರೆ, ಬಟ್ ಇವ್ರ ಸ್ಪೆಷಾಲಿಟಿ ನುಗ್ಗೆಕಾಯಿ ಸಾಂಬಾರು. ಆ್ಯಂಡ್ ಏನೇ ಡಿಶ್ ಆರ್ಡರ್ ಮಾಡಿದ್ರು ಅದಕ್ಕೆ 3-4 ಸೈಡ್ ಡಿಶ್ ಕೊಡ್ತಾರೆ. ಅದೇ ಇವ್ರ ಸ್ಪೆಷಾಲಿಟಿ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅದು. ಒಂದೇ ಒಂದು ಗ್ರೀನ್ ಚಟ್ನಿ ಹತ್ಕೊಂಡು ತಿನ್ನೋಕೆ ಬೇಜಾರಾದರೆ 2 ಥರ ಚಟ್ನಿ, ಒಂದು ಗ್ರೀನ್ ಚಟ್ನಿ, ಒಂದು ಕೆಂಪು ಚಟ್ನಿ, ಒಂದು ಟೊಮೆಟೊ ಗೊಜ್ಜು ಅಥವಾ ಸಾಂಬಾರು ಅಥವಾ ಚಟ್ನಿ ಪುಡಿ, ಈ ಥರ ಡಿಫ್ರೆಂಟ್ ಕೊಡ್ತಾರೆ. ನಾನಿಲ್ಲಿ ನೆಕ್ಸ್ಟ್ ಆರ್ಡರ್ ಮಾಡಿದ್ದು ಕಾಂಬೋ ರೊಟ್ಟಿ. ಅಕ್ಕಿ ರೊಟ್ಟಿ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಯಾವಾಗಲೂ ಯೂಶ್ವಲಿ ಅಕ್ಕಿ ರೊಟ್ಟಿ ಆರ್ಡರ್ ಮಾಡ್ತೀನಿ. ಈ ಸತಿ ರಾಗಿ ರೊಟ್ಟಿನೂ ಹೆಂಗಿರುತ್ತೆ ಟ್ರೈ ಮಾಡೋಣ ಅಂತ ಕಾಂಬೋ ರೊಟ್ಟಿ ಆರ್ಡರ್ ಮಾಡಿದ್ದೆ. ರಾಗಿ ರೊಟ್ಟಿ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಪರವಾಗಿಲ್ಲ, ಓಕೆ ಅನ್ನಿಸ್ತು. ಅಕ್ಕಿ ರೊಟ್ಟಿ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮಮ್ಮ ಇಲ್ಲಿ ಬಟರ್ ಮಸಾಲ ದೋಸೆ ಆರ್ಡರ್ ಮಾಡಿದ್ದಾರೆ. ಅದು ಟೇಸ್ಟ್ ಚೆನ್ನಾಗೇ ಇತ್ತು, ಬಟ್ ಒಳಗಡೆ ರೆಡ್ ಚಟ್ನಿ ಹಾಕಿರಲಿಲ್ಲ. ಮೇ ಬಿ ನಾವು ಆರ್ಡರ್ ಮಾಡಿದ್ದ ದೋಸೆಗೆ ಹಾಕಲ್ಲ ಅನಿಸುತ್ತೆ. ಇವಾಗ ಚಟ್ನಿ ಪುಡಿ ಒಳಗಡೆ ಹಾಕೋದನ್ನು ಕಲ್ತಿರೋದ್ರಿಂದ ಯಾರು ರೆಡ್ ಚಟ್ನಿ ಮಾಡೋದೇ ಇಲ್ಲ. ಆ್ಯಕ್ಚುಲಿ ನಾವು ಫಸ್ಟೆಲ್ಲ ರೆಡ್ ಚಟ್ನಿ ಹಾಕೊಂಡು ಮಸಾಲೆ ದೋಸೆ ತಿಂತಿದ್ವಲ್ಲ, ಆ ಟೇಸ್ಟ್ ಕೊಡೋ ಹಾಗೆ ಪುಡಿ ಮಸಾಲೆ ದೋಸೆ ಟೇಸ್ಟ್ ಕೊಡಲ್ಲ. ಲಾಸ್ಟ್ನಲ್ಲಿ ನಾವು ಫ್ರೂಟ್ ಸಲಾಡ್ ಜೊತೆ ನಮ್ಮ ಡಿನ್ನರ್ನ ಎಂಡ್ ಮಾಡಿದ್ವಿ. ಫ್ರೂಟ್ ಸಲಾಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ನಾನು ಎಲ್ಲ ಫುಡ್ ಐಟಮ್ಸ್ ಟ್ರೈ ಮಾಡಿದ್ದೀನಿ ರಾಮೇಶ್ವರಂ ಕೆಫೆಯಲ್ಲಿ. ನನಗೆ ಆಲ್ಮೋಸ್ಟ್ ಎಲ್ಲ ಫುಡ್ ಇಷ್ಟ ಆಗುತ್ತೆ. ರೈಸ್ ಐಟಮ್ಸ್, ಪುಳಿಯೋಗರೆ, ಮಶ್ರೂಮ್ ಬಿರಿಯಾನಿ, ಕರ್ಡ್ ರೈಸ್, ಹ್ಯಾಂಡ್ ಟಾಸ್ಟ್ ರೈಸ್ ಅಂತೂ ಅದು ಸಖತ್ತಾಗಿರುತ್ತೆ. ಆ್ಯಂಡ್ ಅಕ್ಕಿ ರೊಟ್ಟಿ, ಕಾಂಬೋ ರೊಟ್ಟಿ, ಶಾವ್ಗೆ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ. ಇಡ್ಲಿ ಕೂಡ ಅಷ್ಟೇ ಸಾಫ್ಟಾಗಿ ತೆಳ್ಳಗಿರುತ್ತೆ, ಚೆನ್ನಾಗಿರುತ್ತೆ. ಒಂದೇ ಒಂದು ಯಾವ್ದು ಇಷ್ಟ ಆಗಲಿಲ್ಲ ಅಂದರೆ ಕಂಚೀಪುರಂ ಇಡ್ಲಿ ಅಂತ ಹೇಳಿಬಿಟ್ಟು ಒಂದು ಸಲ ಮಾಡ್ತಾರೆ, ಅದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಆ್ಯಂಡ್ ದೋಸೆ ನಾನೇನು ಆ್ಯಕ್ಚುಲಿ ದೋಸೆ ಫ್ಯಾನ್ ಅಲ್ಲ. ಸೊ ನನಗೆ ಆ್ಯಕ್ಚುಲಿ ದೋಸೆ ಇಷ್ಟ ಆಗಲ್ಲ. ಕ್ರಿಸ್ಪಿನೆಸ್ ಎಲ್ಲ ಓಕೆ, ಬಟ್ ತುಪ್ಪ ಜಾಸ್ತಿ ಅಂತ ಅನಿಸುತ್ತೆ. ನಾನು ತುಪ್ಪ ಅಷ್ಟೊಂದು ತಿನ್ನೋದಿಲ್ಲ, ಸೊ ನನಗೆ ದೋಸೆ ಏನು ಅಷ್ಟೊಂದು ಇಷ್ಟ ಆಗಲ್ಲ. ನಾನು ಎಲ್ಲಾದ್ರೂ ಬೇರೆ ಐಟಮ್ಸ್ ಎಲ್ಲ ಇಷ್ಟ ಆಗುತ್ತೆ ರಾಮೇಶ್ವರಂ ಕೆಫೆನಲ್ಲಿ. ಆಲ್ಮೋಸ್ಟ್ ಒಂದು 1.5 ಇಯರಿಂದ ನಾನು ರೆಗ್ಯುಲರ್ ಕಸ್ಟಮರ್. ನಾನು ಯೂಶ್ವಲಿ ಯಾವುದೇ ರೆಸ್ಟೋರೆಂಟ್ಗೆ ಮತ್ತೆ ಹೋಗ್ತಿದ್ದೀನಿ ಅಂದರೆ ನಂಗೆ ಟೇಸ್ಟ್ ಇಷ್ಟ ಆದರೆ ಮಾತ್ರ ನಾನು ಮತ್ತೆ ಹೋಗ್ತೀನಿ ಅದೇ ರೆಸ್ಟೋರೆಂಟ್ಗೆ. ಟೇಸ್ಟ್ ಇಷ್ಟ ಆಗಿಲ್ಲ ಅಂದರೆ ನಾನು ಹೋಗೋದೇ ಇಲ್ಲ. ಈ ಫೋಟೋಸ್ ಎಲ್ಲ ನಾನು ಎವ್ರಿ ಟೈಮ್ ಹೋದಾಗ ಕ್ಲಿಕ್ ಮಾಡಿರೋ ಫೋಟೋಸು. ಆ್ಯಂಡ್ ಪೂರಿ ಸಾಗುನೂ ಅಷ್ಟೇ. ಆ ಪೂರಿ ಚೆನ್ನಾಗಿರುತ್ತೆ. ಸಾಗು ಸ್ವಲ್ಪ ಖಾರ ಕಮ್ಮಿ ಇರುತ್ತೆ. ಪೂರಿ ಸಾಗು ಪೂರಿ ಚೆನ್ನ ಮಸಾಲ ತೊಗೊಂಡ್ರೆ ಸಖತ್ತಾಗಿರುತ್ತೆ. ವಾಂಗಿಬಾತ್ ಕೂಡ ಅಷ್ಟೇ ಸಖತ್ತಾಗಿತ್ತು ಟೇಸ್ಟ್. ಲಡ್ಡು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ.
ಬಟ್ ಸ್ವಲ್ಪ ತುಪ್ಪ ಜಾಸ್ತಿ ಅಂತ ನನಗನ್ಸುತ್ತೆ. ನಾವು ಯೂಶ್ವಲಿ ಮನೇಲಿ ಮಾಡ್ಕೊಳ್ಳೋವಾಗ ಮನೇಲಿ ನಾವು ಪಡ್ಡು ಮಾಡ್ತೀವಿ, ಬಟ್ ಇವರು ಆಯಿಲ್ನಲ್ಲಿ ಫ್ರೈ ಮಾಡ್ತಾರೆ ಅದನ್ನು ಸ್ವಲ್ಪ. ಸೊ ಅದು ಪಡ್ಡು ಫ್ಲೇವರ್ ಕೊಡಲ್ಲ, ಬಟ್ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಬಜ್ಜಿ ಬೋಂಡ ಅಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಸಕ್ಕತ್ತಾಗಿರುತ್ತೆ, ನಂಗೆ ತುಂಬ ಇಷ್ಟ. ಮಿಡಲ್ನಲ್ಲಿ ಕಟ್ ಮಾಡಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೊಟ್ಟು ಆನಿಯನ್ ಕ್ಯಾರೆಟ್ ಎಲ್ಲ ಗ್ರೇಟ್ ಮಾಡಿ ಹಾಕ್ಕೊಡ್ತಾರೆ. ಅದಂತೂ ಮಸ್ಟ್ ಟ್ರೈ. ಆ್ಯಂಡ್ ನಾನೊಂದು ಸತಿ ಅವರೆಕಾಳು ಉಪ್ಪಿಟ್ಟು ಟ್ರೈ ಮಾಡಿದ್ದೀನಿ. ಅವರೆಕಾಳು ಯಾರು ಇಷ್ಟಪಡ್ತಾರೋ ಅವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಸಾಂಬಾರು, ಅವರೆಕಾಳು ಸ್ಪೆಷಲ್ ಡಿಶಸ್ ಎಲ್ಲ ಇರುತ್ತೆ. ಬಿಸಿಬೇಳೆ ಬಾತ್ ಅಂತೂ ತುಂಬ ಚೆನ್ನಾಗಿರುತ್ತೆ, ನಾನು ತಿಂದಿದ್ದೀನಿ. ಅದಕ್ಕೆ ಇವರು ಕಡಲೆಕಾಯಿ ಬೀಜ ಹಾಕ್ತಾರೆ. ಆ ಕಡಲೆಕಾಯಿ ಬೀಜ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ ಆಲ್ಸೋ ಹೈದ್ರಾಬಾದ್ ಸ್ಪೆಷಲ್ ಸ್ವೀಟ್ ಪೂತರೇಕ್ಲು ಅಂತ ಅದನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ ಇವ್ರ ರೆಸ್ಟೋರೆಂಟ್ನಲ್ಲಿ. ಪಂಚಾಮೃತ ಕೂಡ ಸಿಗುತ್ತೆ. ಇದೇ ಥರ ಏನೋ ಒಂದು ಡಿಫ್ರೆಂಟ್ ಐಟಮ್ಸ್ ಇಂಟ್ರಡ್ಯೂಸ್ ಮಾಡ್ತಾನೆ ಇರ್ತಾರೆ. ನನಗಂತೂ ರಾಮೇಶ್ವರಂ ಕೆಫೆ ಒನ್ ಆಫ್ ಮೈ ಫೇವ್ರೆಟ್ ಕೆಫೆ. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಎಷ್ಟು ಸತಿ ವಿಸಿಟ್ ಮಾಡ್ತಿದ್ರು ನಾನು ಸೇಮ್ ಡಿಶ್ನ ಇನ್ನೊಂದು ಸತಿ ಆರ್ಡರ್ ಮಾಡಿದ್ರು. ಲಾಸ್ಟ್ ಟೈಮ್ ತಿಂದಾಗ ಹೆಂಗಿತ್ತೋ ಟೇಸ್ಟ್, ಇನ್ನೊಂದು ಸತಿ ಹೋದಾಗಲೂ ಸೇಮ್ ಟೇಸ್ಟೇ ಇರುತ್ತೆ. ಕ್ಲೀನಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೆ. ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚು ಫುಡ್ ರಿವ್ಯೂ ವಿಡಿಯೋಸ್, ಕುಕಿಂಗ್ ವ್ಲಾಗ್ಸ್ ಹಾಗೆ ಯೂಸ್ಫುಲ್ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ.